ಅಜ್ಜಿ ತಾತ ಬಂಧು ಬಳಗ ಪ್ರತಿಯೊಬ್ಬ ಉಪಾಸಕರು ಕೂಡ ಸುಖವಾಗಿರಬೇಕು, ನೆಮ್ಮದಿಯಾಗಿರಬೇಕು, ಆರೋಗ್ಯವಾಗಿರಬೇಕು. ಇಡೀ ನಮ್ಮ ದೇವಚಿಕ್ಕನಲ್ಲಿರ್ತಕ್ಕಂಥ ಎಲ್ಲ ಉಪಾಸಕರು ಕೂಡ ಸುಖವಾಗಿರಬೇಕು, ನೆಮ್ಮದಿಯಾಗಿರಬೇಕು, ಆರೋಗ್ಯವಾಗಿರಬೇಕು. ನಮ್ಮ ಸುತ್ತಮುತ್ತಲ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಉಪಾಸಕರು ಕೂಡ ಸುಖವಾಗಿರಬೇಕು, ನೆಮ್ಮದಿಯಾಗಿರಬೇಕು, ಆರೋಗ್ಯವಾಗಿರಬೇಕು. ಇಡೀ ನಮ್ಮ ಬೆಂಗಳೂರಿನಲ್ಲಿರ್ತಕ್ಕಂಥ ಎಲ್ಲ ಉಪಾಸಕರು ಕೂಡ ಸುಖವಾಗಿರಬೇಕು, ನೆಮ್ಮದಿಯಾಗಿರಬೇಕು, ಆರೋಗ್ಯವಾಗಿರಬೇಕು. ಇಡೀ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಉಪಾಸಕರು ಕೂಡ ಸುಖವಾಗಿರಬೇಕು, ನೆಮ್ಮದಿಯಾಗಿರಬೇಕು, ಆರೋಗ್ಯವಾಗಿರಬೇಕು. ಇಡೀ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಉಪಾಸಕರು ಕೂಡ ಸುಖವಾಗಿರಬೇಕು, ನೆಮ್ಮದಿಯಾಗಿರಬೇಕು, ಆರೋಗ್ಯವಾಗಿರಬೇಕು. ಸಮುದ್ರದಾಚೆ ನಾನಾ ದೇಶದಲ್ಲಿರ್ತಕ್ಕಂಥ ಎಲ್ಲ ಉಪಾಸಕರು ಕೂಡ ಸುಖವಾಗಿರಬೇಕು, ನೆಮ್ಮದಿಯಾಗಿರಬೇಕು, ಆರೋಗ್ಯವಾಗಿರಬೇಕು. ಈ ಭೂಮಿ ಮೇಲೆ ನಾನಾ ಥರದ ಪಕ್ಷಿ, ಪ್ರಾಣಿ, ಪ್ರತಿಯೊಂದು ಜೀವರಾಶಿ ಇರುವುದು, ಜಲಾಶಯ ಪ್ರಾಣಿಗಳು ಪ್ರತಿಯೊಂದು ಕೂಡ ಸುಖವಾಗಿರಬೇಕು, ನೆಮ್ಮದಿಯಾಗಿರಬೇಕು, ಆರೋಗ್ಯವಾಗಿರಬೇಕು. ನಮಗೆ ಅನ್ನ ಕೊಡ್ತಕ್ಕಂಥ ರೈತರು, ಇಡೀ ನಮ್ಮ ದೇಶದ ರೈತರು, ಅವರ ಕುಟುಂಬದ ಎಲ್ಲ ಉಪಾಸಕರು ಕೂಡ ಸುಖವಾಗಿರಬೇಕು, ನೆಮ್ಮದಿಯಾಗಿರಬೇಕು, ಆರೋಗ್ಯವಾಗಿರಬೇಕು. ಈ ದೇಶ ಕಾಯುವಂಥ ಯೋಧರು, ಇಡೀ ನಮ್ಮ ದೇಶದ ಯೋಧರು, ಅವರ ಕುಟುಂಬದ ಎಲ್ಲ ಉಪಾಸಕರು ಕೂಡ ಸುಖವಾಗಿರಬೇಕು, ನೆಮ್ಮದಿಯಾಗಿರಬೇಕು, ಆರೋಗ್ಯವಾಗಿರಬೇಕು. ನಮ್ಮನ್ನು ಅಗಲಿ ಹೋದಂಥ ದೊಡ್ಡವರು ಯಾರ್ಯಾರಿದ್ದಾರೋ ಆ ಎಲ್ಲ ಆತ್ಮಗಳು ಒಳ್ಳೆಯ ಆತ್ಮಗಳಾಗಲಿ. ನಿಮ್ಮ ದೇಹದಲ್ಲಿ ನಾನಾ ಥರದ ನೋವು, ನಾನಾ ಥರದ ಚಿಂತೆಗಳು, ನಾನಾ ಥರದ ಕಷ್ಟಗಳಿರುತ್ತೆ. ಆ ಎಲ್ಲದರಿಂದಲೂ ನಿಮ್ಮ ತಲೆಭಾಗದಿಂದ, ಭುಜದಿಂದ, ಹಸ್ತದಿಂದ, ಕಾಲಿಂದ, ಪಾದದಿಂದ ಭೂಮಿಗೆ ಮಾಯವಾಗಲಿ, ಮಾಯವಾಗಲಿ. ನಿಮ್ಮೆಲ್ಲ ಚಿಂತೆಗಳು ಮಾಯವಾಗಲಿ, ನಿಮ್ಮೆಲ್ಲ ನೋವುಗಳು ಮಾಯವಾಗಲಿ, ನಿಮ್ಮೆಲ್ಲ ಕಷ್ಟಗಳು ಮಾಯವಾಗಲಿ. ನಿಮ್ಮ ಮನಸ್ಸು ಪ್ರಶಾಂತವಾಗಲಿ, ನಿಮ್ಮ ಬುದ್ಧಿ ಪ್ರಶಾಂತವಾಗಲಿ, ನಿಮ್ಮ ಉಸಿರಾಟ ಸ್ಥಿರತೆಯಲ್ಲಿರಲಿ, ನಿಮ್ಮ ಮನಸ್ಸು ಹತೋಟಿಯಲ್ಲಿರಲಿ. ಇನ್ನೆಲ್ಲರ ಉಸಿರಾಟದ ಮೇಲೆ ನಿಮ್ಮ ಗಮನವಿರಲಿ.